टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಆಲಮಟ್ಟಿ ಅಣೆಕಟ್ಟೆ ಎತ್ತರ ಮಾಡಲು ಸಹ ಅಡ್ಡಗಾಲು ಹಾಕಿ ಕೂರಲಾಗಿದೆ. ಇಷ್ಟೆಲ್ಲದರ ನಡುವೆ ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಡ್ಯಾಂನಿಂದ ಯಾದಗಿರಿ ಜಿಲ್ಲೆಯ ಬಸವಸಾಗರದ ಮೂಲಕ ತಲಾಂಕಣಕ್ಕೆ ನೀರು ಕದ್ದು ಮುಚ್ಚಿ ಬಿಡಲಾಗ್ತಾ ಇದೆ ಅನ್ನುವಂತಹ ಆರೋಪ ಕೂಡ ಕೇಳಿಬಂದಿದೆ. ನೀವು ರಾತ್ರಿ ನದಿ ನೀರು ಬಿಡಾಕಿದ್ದೀರಿ. ಬೇಸಿಗೆ ಆರಂಭವಾಗ್ತಿರೋ ಕಾರಣಕ್ಕೆ ನದಿ ಒಡಲು ಸೊರಗಿದೆ. ಡ್ಯಾಂನಲ್ಲಿ ಇರೋ ನೀರೇ ರೈತರ ಜೀವಾಳವಾಗಿದೆ. ಆದರೆ ಇದೇ ನೀರು ಕಾಲುವೆ ಮೂಲಕ ಹೊರ ರಾಜ್ಯಕ್ಕೆ ಹೇಗೆ ಭೋರ್ಗರೆಯುತ್ತಿದೆ ನೋಡಿ. ರಾತ್ರೋರಾತ್ರಿ ತೆಲಂಗಾಣ ಪಾಲಾದ ಕೃಷ್ಣಿ. ಖಾಲಿಯಾಗ್ತಿದೆ ಪಂಚ ಜಿಲ್ಲೆಗಳ ಪಾಲಿನ ಜೀವನದಿ ಒಡಲು. ಬಿರುಬೇಸಿಗೆ ಈಗಷ್ಟೇ ಆರಂಭವಾಗ್ತಿದೆ. ಮುಂದೆ ನೀರಿನ ಕೊರತೆ ಊಹಿಸೋಕೂ ಆಗಲ್ಲ. ಈ ಆತಂಕದ ಮಧ್ಯೆಯೇ ಯಾದಗಿರಿ ವಿಜಯಪುರ ಜಿಲ್ಲೆ ಜನರಿಗೆ ಬರಸಿಡಿಲೇ ಬಡಿದಿದೆ. ಬೇಸಿಗೆ ಬಂದ್ರೆ ಸಾಕು ಕುಡಿಯೋ ನೀರಿಗಾಗಿ ಟ್ಯಾಂಕರ್ ಮೊರೆ ಹೋಗ್ತಾರೆ. ಇದರ ಮಧ್ಯೆಯೇ ವಿಜಯಪುರ, ಬಾಗಲಕೋಟೆ, ಯಾದಗಿರಿ, ರಾಯಚೂರು, ಕಲಬುರಗಿ ಜಿಲ್ಲೆ ಜನರಿಗೆ ನೆರವಾಗ್ತಿದ್ದ ಕೃಷ್ಣೆ ಕಂಡವರ ಪಾಲಾಗ್ತಿದ್ದಾಳೆ. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಬಳಿ ಕೃಷ್ಣೆಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಮತ್ತು ಯಾದಗಿರಿ ಜಿಲ್ಲೆ ಬಸವಸಾಗರದಿಂದ ತೆಲಂಗಾಣಕ್ಕೆ ಕದ್ದು ಮುಚ್ಚಿ ನೀರು ಬಿಡಲಾಗ್ತಿದೆ. ಯಾವ ಆದೇಶ ಇಲ್ಲದಿದ್ರೂ ಅಧಿಕಾರಿಗಳು ನೀರು ಹರಿಸುತ್ತಿದ್ದಾರೆ. ಇನ್ನು 3.5 ತಿಂಗಳು ನಮಗೆ ಬೇಸಿಗೆ ಅದ. ಅಷ್ಟೊಳಗಾಗಿ ನೀರು ಖಾಲಿ ಆಗ್ತದೆ. ಕುಡಿಲಿಕ್ಕೂ ಕೂಡ ನೀರಿನ ಒಂದು ತಾಪತ್ರಯ ಎದುರಾಗ್ತದೆ. ಜಾನುವಾರು ಕುಡಿಲಿಕ್ಕೆ ನೀರು ಸಿಗೋದಿಲ್ಲ. ಅಂಥ ಪರಿಸ್ಥಿತಿ ಇವತ್ತು 5 TMC ನೀರನ್ನು ಇವತ್ತು ಜುರಾಲ ಅಣೆಕಟ್ಟಿಗೆ ಹರಿಸ್ತಾರಪ್ಪ ಅಂದ್ರೆ ರಾಜ್ಯ ಸರ್ಕಾರ ಇದು ವಿಜಯಪುರ ಜಿಲ್ಲೆಯ ರೈತರಿಗೆ ಒಂದು ರೈತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಕಳೆದ 4-5 ದಿನಗಳಿಂದ ರಾತ್ರಿ ವೇಳೆ ಆಲಮಟ್ಟಿ ಜಲಾಶಯದ ವಿದ್ಯುತ್ ಉತ್ಪಾದನಾ ಕೇಂದ್ರದಿಂದ ತೆಲಂಗಾಣದ ಜುರಾಲ ಡ್ಯಾಂಗೆ 1.27 TMC ನೀರು ಬಿಡಲಾಗ್ತಿದೆ. ತೆಲಂಗಾಣದಲ್ಲಿ ಕುಡಿಯೋ ನೀರಿಗೂ ಕೃಷಿಗೆ ಸಮಸ್ಯೆಯಾಗಿದೆ. ತೆಲಂಗಾಣದಲ್ಲೂ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಜಲಸಂಪನ್ಮೂಲ ಸಚಿವ DK ಶಿವಕುಮಾರ್ ಮೌಖಿಕ ಆದೇಶ ನೀಡಿ ನೀರು ಹರಿಸುತ್ತಿದ್ದಾರೆ ಅಂತ ಮಾಜಿ ಶಾಸಕ ರಾಜುಗೌಡ ಆರೋಪಿಸಿದ್ದಾರೆ. ಮೌಖಿಕವಾಗಿ ಆದೇಶ ಫೋನ್ ಮುಖಾಂತರ ಆದೇಶ ಕೊಟ್ಟದಕ್ಕೆ ನೀರು ಬಿಡ್ತಿದ್ದಾರೆ. ಇದು ನಿಜಕ್ಕೂ ನಮ್ಮ ಕರ್ನಾಟಕ ರೈತರಿಗೆ ಮಾಡ್ತಿರುವಂತ ಅನ್ಯಾಯ. ಬೃಹತ್ ಕೈಗಾರಿಕಾ ಸಚಿವರು MB ಪಾಟೀಲ್ ಮಾತ್ರ ಮಾನವೀಯತೆ ದೃಷ್ಟಿಯಿಂದ ನೀರು ಬಿಡಲಾಗಿದೆಯೋ ಏನೋ ಅಂತಿದ್ದಾರೆ. ಏನಾದರೂ ಅವ್ರ ಹಕ್ಕಿನಲ್ಲಿ ಏನಾದರೂ ಇತ್ತಂದ್ರೆ ಅದು ಕೊಡಲೇಬೇಕಾಗ್ತದೆ. ಅದು ಅಥವಾ ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿದ್ದಾರೆ ಗೊತ್ತಿಲ್ಲ. ನನಗೆ ವಿಷಯ ಗೊತ್ತಿಲ್ಲ ಅಂತ ಮಾತಾಡೋದು ಸರಿಯಲ್ಲ. ನಾವು ವಿಷಯ ತೆಗೆದುಕೊಂಡು ಅದಕ್ಕೆ ಪ್ರತಿಕ್ರಿಯೆ ಮಾಡ್ತೇನೆ. ಸದ್ಯ ತೆಲಂಗಾಣಕ್ಕೆ ರಾಜ್ಯದಿಂದ ಅನಧಿಕೃತವಾಗಿ ನೀರು ಹರಿಸುತ್ತಿರುವುದಕ್ಕೆ ಈ ಭಾಗದ ರೈತರು ಆಕ್ರೋಶಗೊಂಡಿದ್ದಾರೆ. ಯಾದಗಿರಿಯಿಂದ ಅಮೀನ್ ಹೊಸೂರ್ ಜೊತೆ ಅಶೋಕ್ ಎಡಳ್ಳಿ, TV9 ವಿಜಯಪುರ.